ಮುಗಿಸಿ ಈಗ ನಾನು ಕಾಂಗ್ರೆಸ್ ಆಫೀಸ್ಗೆ ಬಂದಿದ್ದೀನಿ. ಆ ಕಾರ್ಯಕ್ರಮ ಭಾಳ ಒಳ್ಳೆಯ ನಮ್ಮ ಯುವ ಮನಸ್ಸುಗಳನ್ನು ನಮ್ಮ ಏನು ಐಡಿಯಾ ಇರುತ್ತೋ ಆ ಐಡಿಯಾದ ಈ ಒಂದು ಇನ್ಫಾರ್ಮೇಷನ್ ಸೆಂಟರ್ ಮೂಲಕ ಸರ್ಕಾರಗೊಳಿಸ್ಕೋಬೇಕು, ಸ್ಟಾರ್ಟಪ್ ಮೂಲಕ ಸರ್ಕಾರಗೊಳಿಸಬೇಕು ಕಾರ್ಯಕ್ರಮ ಅನೇಕ ರಾಜ್ಯಗಳಿಂದ ಜಿಲ್ಲೆಗಳಿಂದ ಈ ಮೆಡ್ಟೆಕ್ ಮೆಡಿಕಲ್ ರಿಲೇಟೆಡ್ ಆವಿಷ್ಕಾರಗಳಿದ್ದಾವೆ. ಆವಿಷ್ಕಾರಗಳನ್ನ ಅಲ್ಲಿ ನಾವು ಉದ್ದೇಶಿಸಿ ನಾವು ಮಾತನಾಡಿ ನಮಗೆ ಭಾಳಷ್ಟು ಇಂಟ್ರೆಸ್ಟ್ ಆಯಿತು ಕಾರ್ಯಕ್ರಮ. ಹೀಗಾಗಿ ನಾವು ಅವರಿಗೆ ಮಾತ್ರದಲ್ಲೇ ಹೇಳಿದರೆ ಬೆಂಗಳೂರಿನಲ್ಲಿ ನಾವು ಏನು KHIS ನಾಲೆಜು ಲೈಟು ಇನ್ನೋವೇಷನ್ ರಿಸರ್ಚ್ ಸಿಟಿ ಬರ್ತಾ ಇರುತ್ತೆ. ತದನಂತರ ನಾವೊಂದು ಸ್ಟಾರ್ಟಪ್ ಪಾರ್ಕ್ ಕೂಡ ಬೆಂಗಳೂರು ಮಾಡ್ತೀವಿ. ಸ್ಟಾರ್ಟಪ್ ಪಾರ್ಕಲ್ಲಿ 5,000 ಸ್ಕ್ವೇರ್ ಫೀಟು 10,000 ಸ್ಕ್ವೇರ್ ಫೀಟು ರೆಡಿಮೇಡ್ ಪ್ಲೇ ಫೆಸಿಲಿಟಿ, ಯಾರಿಗೆ ಬಾಡಿಗೆ ತಗೋಬೋದು, ಯಾರಿಗೆ ರೆಂಟ್ ತಗೋಬೋದು, ಲೀಸ್ ತಗೋಬೋದು, ಮಾರಾಟ ತಗೋಬೋದು ಅಂತ 5 ಉದ್ಯಮಿಗಳಿಗೆ ಇರ್ತಾರೆ. ನಾವು ಸ್ಟಾರ್ಟಪ್ ಮಾಡೋದು, ಹೆಲ್ಪ್ ಮಾಡಿ ಕಡೆ ಆಧರಿಸಿ ಸ್ಟಾರ್ಟಪ್ ಕ್ಯಾಪಿಟಲ್ 47% ಸ್ಟಾರ್ಟಪ್ 43% ಸ್ಟಾರ್ಟಪ್ ಬೆಂಗಳೂರಲ್ಲೇ ನಾವು ಹೀಗಾಗಿ ನಾವು ಆ ಕಾರ್ಯಕ್ರಮ ಭಾಗವಹಿಸಿ ನನ್ನ ಪ್ರಭಾಕರ್ ಕೋರೆಯವರು ನಮಗೆ ಹೇಳಿದ್ದು ಬೆಂಗಳೂರಲ್ಲಿ ಸ್ಟಾರ್ಟಪ್ ಪಾರ್ಕ್ ಮಾಡ್ತಾ ಇದ್ವಿ. ಇಲ್ಲಿ ಒಂದು ಮಾಡೋಕ್ಕೆ ಬೆಳಗಾವಿಯಲ್ಲಿ ಅಥವಾ ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯೆ ಯಾವ ರೀತಿ ಅದನ್ನು ಬೆಳಗಾವಿ ನಗರ ಹತ್ರ ಇರಬೇಕು ಅಥವಾ ಬೆಳಗಾವಿ ಮತ್ತು ಹುಬ್ಬಳ್ಳಿ ನಗರ ಬೆಳೆದ್ರೆ ಬೇಗ ಆಗ್ತದೆ ತಿಳ್ಕೊಂಡು ಇಲ್ಲಿಯೂ ಕೂಡ ಒಂದು 100 acres ಒಂದು ಸ್ಟಾರ್ಟಪ್ ಪಾರ್ಕ್ ಮಾಡೋಕ್ಕೆ ನಾವು ಕೊಂಡೊಂಡಿರ್ಬೋದು. ಈಗಾಗಲೇ ನಮ್ಗೆ ಹೇಳಿದ್ದೆ, ಇಲ್ಲಿ ಬಂದಾಗ ಕೂಡ ಒಂದು ಒತ್ತಾಯ ಪಾಲಿಸುವಾಗಿ ಈಗಾಗಲೇ ಅನೇಕ ಭೂಮಿಗಳು ಹೋಗಿದ್ದಾರೆ, ಕೆಲವು ಖಾನಾಪುರದಲ್ಲಿದ್ದಾವೆ, ಹೀಗಾಗಿ ಅದು ಗೋವಾ ಹೈವೇ ಮೇಲೆ ಆಗಿದ್ರೆ ಸೂಕ್ತ ಅನ್ನೋದು ಕೆಲವು ಬರಬೇಕಾಯ್ತು. ಅದನ್ನು ಕೂಡ ನಾವು ಆ ಕಾಂಕ್ರೀಟ್ ಮಾರ್ಕೆಟ್ನಲ್ಲಿ ಬೆಳಗಾವಿ ಕಾಂಕ್ರೀಟ್ಗೆ ಭಾಳ ಒಂದು ಹಿನ್ನೆಲೆ ಇರುವಂಥ ನಗರ ಇದೆ, ಕೂಡ ವರ್ಕೌಟ್ ಮಾಡ್ತಾರೆ. ಅದರಿಂದ ಮತ್ತೆ ಒಂದು 6 ತಿಂಗಳಲ್ಲಿ ಕಾಂಕ್ರೀಟ್ ಮಾರ್ಕೆಟ್ ಕೂಡ ಒಂದು ನಿರ್ಣಯ ಥ್ಯಾಂಕ್ ಯು. ಸರ್, ಹಿಂದಿನ ಸರ್ಕಾರ ಪ್ರಸ್ತಾವನೆಯನ್ನು ಮಾಡಿತ್ತು. ಹುಬ್ಬಳ್ಳಿಯಿಂದ ಬೆಳಗಾವಿವರೆಗೆ ಈ ರಸ್ತೆ ಬರುತ್ತೆ, ಈ ಕಾರಿಡಾರ್ ಅಂದರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕು ಅನ್ನೋ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಅದೇನಾದರೂ ಮುಂದುವರೆದಿದೆಯಾ ಅಥವಾ ಏನಾದರೂ ಅಲ್ಲಿಗೆ ಸ್ಟಾಪ್ ಆಗಿದೆ? ನೋಡಿ, ಈಗ ಒಂದು ಅವಕಾಶ ಭಾಳ ದೊಡ್ಡ ಅವಕಾಶವನ್ನು ತೆಗೆದುಕೊಂಡಿದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾವು ಹುಬ್ಬಳ್ಳಿ ಮತ್ತು ಬೆಳಗಾವಿ ಏರ್ಪೋರ್ಟ್ಸ್ನ ಏನೋ ವಿಸ್ತೀರ್ಣ ಮಾಡಿದ್ದೀವಿ, ಎಕ್ಸ್ಪಾನ್ಷನ್ ಮಾಡಿದ್ದೀವಿ. ಅದರ ಬದಲಾಗಿ ನಾವು ಒಂದು ಟ್ರೂಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಿತ್ತೂರಿನಲ್ಲಿ ಆಗಿದ್ರೆ ಏನಾಗ್ತಿತ್ತು, ಬೆಳಗಾವಿ ಮತ್ತು ಹುಬ್ಬಳ್ಳಿ 2 ಟ್ವಿನ್ ಸಿಟೀಸ್ ಆಗ್ತಿತ್ತು. ಅದಾಗೋಗ್ಬಿಟ್ಟಿದೆ. ಈಗ ಅದ್ರ ಬಗ್ಗೆ ಮಾತಾಡಿದ್ರೆ ವಾಪಸ್ ಬರೋದಿಲ್ಲ. ಈಗ ಅಂದರೆ ರೋಡ್ ಸಿಗ್ತಿತ್ತು, ಈಗ ಹಂಚೋಗ್ಬಿಟ್ಟಿದೆ ರೋಡು. ಪ್ಯಾಸೆಂಜರ್ ರೋಡ್ ಏನಿದೆಯಲ್ಲ, ಆ ರೋಡ್ ಫ್ಯಾಕ್ಟ್ರು, ಕಾರ್ಗೋ ರೋಡ್ ಫ್ಯಾಕ್ಟ್ರು ಹಂಚೋಗ್ಬಿಟ್ಟಿದೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ಇರ್ತದೆ. ಹೀಗಾಗಿ ವಯಬಡ್ಡಿ 2 ಒಂದೇ ಏರ್ಪೋರ್ಟ್ ಆಗಿತ್ತು ಅಂದರೆ 2 ಮಂದಿನ ವಯಬಡ್ಡಿ ಜಾಸ್ತಿ ಆಗ್ತಿತ್ತು. ಅಂತಾರಾಷ್ಟ್ರೀಯ ಏನು ವಿಮಾನಗಳು ಕೂಡ ಇಲ್ಲಿಂದ ಸಾಧ್ಯ ಆಗ್ತದೆ. ಅಂದರೆ ನಾನು ಹೇಳ್ತೇನೆ, ನನಗೂ ಅವಕಾಶ ಆಗೋಗಿದೆ. ಅದ್ರ ಹಿಂದೆ ಇಲ್ಲ ಈ ಹುಬ್ಬಳ್ಳಿ ಇಲ್ಲಿ ಇವರು ಎಕ್ಸ್ಪಾನ್ಷನ್ ಮಾಡ್ಕೊಡೋದು
ಆಗ್ಬಿಟ್ಟಿದೆ. ಪಾಟೀಲ್ರೆ, ಈಗ ನಾವು ಇದು ಅಲ್ಲ ಅದು ಏರ್ಪೋರ್ಟ್ ಅದು ಡ್ರಾಪ್ ಮಾಡ್ಲಿಕ್ಕೆ ಏನು ಕಾರಣ? ಕಿತ್ತೂರು ಏರ್ಪೋರ್ಟ್ ಗೊತ್ತಿಲ್ಲ. ಅವಾಗ ಎಕ್ಸ್ಪಾನ್ಷನ್ ಮಾಡಿಬಿಟ್ಟಿದ್ರು. ಆಲ್ರೆಡಿ ಹುಬ್ಳಿ ವಾಸ್ ಎಕ್ಸ್ಪಾನ್ಷನ್ ಆಗಿಬಿಟ್ಟಿತ್ತು, ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಆಗಿನ ಸರ್ಕಾರಗಳು ವಯಬಲ್ ರಿಪೋರ್ಟ್ ಏನಾದ್ರು ಕೊಟ್ಟಿದ್ದು ಅದು ಹಿಂಗೆ ಅಂತ ಹೇಳಿ ಹಂಗಲ್ಲ. ನಾನು ಹೇಳಿದ್ರು ವಿಶ್ವಾಸ ಎಲ್ಲರೂ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. ಆಗಿದ್ರೆ ಸೂಕ್ತ ಹಾಕಿದ್ರು, ನೀವು ವರ್ಷ ಹೋಗ್ತಿದ್ರು. ಅದು ಬಿಡಿ. ಈಗ ಅದನ್ನ ಈಗ ನಾವು ಪ್ರಶ್ನೆ ಬೆಳಗಾವ್ ಒಂದು ನಿಮಿಷ ಕೇಳ್ತಾ ಇದ್ರಲ್ಲ, ಬೆಳಗಾವ್ ಮತ್ತು ಹುಬ್ಳಿ ಕಾರಿಡಾರ್ ಬಗ್ಗೆ ಕೇಳ್ತಾ ಇದ್ದೆ. ಅದು ಕಾರಿಡಾರ್ನ ಈಗಲೂ ಕೂಡ ಅದು ಸೂಕ್ತವಾದಂಥ ಕಾರಿಡಾರು. ಹೀಗಾಗಿ ಚೆನ್ನೈ ಬ್ಯಾಂಗ್ಳೂರು ಕಾರಿಡಾರ್ ಇದೆ, ಆಮೇಲೆ ಹುಬ್ಳಿ ಮುಂಬೈ ಕಾರಿಡಾರ್ಸ್ ಮಾಡ್ತಾ ಇರೋದಕ್ಕೆ ನಾನು ಇದನ್ನು ಇದು ಕೂಡ ವರ್ಷ ಬರ್ತದೆ ನಾನು ಅಂದ್ಕೋತೀನಿ. ಹಾಗೆ ಕೂಡ ಇನ್ನೂ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಇದನ್ನು ಇದೊಂದು ಕಾರಿಡಾರ್ನ ಹುಬ್ಳಿ ಮತ್ತು ಬೆಳಗಾವಿ ಮತ್ತೆ ಆ ಕಾರಿಡಾರ್ ಡೆವಲಪ್ ಮಾಡಬೇಕು ಅಂತೇಳಿ ನಮ್ಮ ಅಭಿಪ್ರಾಯ. ಅದಕ್ಕೆ ನಾನು ಅದಕ್ಕೆ ಒಪ್ಕೋತೀನಿ, ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ಟಾರ್ಟಪ್ ಆಗಿ ಏನು ಮಾಡಿ 2000 ಮಾಡಬೇಕು ಹಾಗೆ ಒಂದು ಅಧಿವೇಶನ ಮಾಡ್ಕೊಂಡಿದ್ದೀವಿ. ಕಳೆದ ಅಧಿವೇಶನದ ಹಿಂದಿನ ಸರ್ಕಾರ ಅಧಿವೇಶನದಲ್ಲಿ ಇವಾಗಲೂ ಕೂಡ ಇದು ಮಾಡ್ಕೊಂಡಿದ್ದಂತೆ 2000 ಅಧಿವೇಶನದಲ್ಲಿ ಅವರು ಏನಾಗಿದೆ, ಒಂದು ಚೀಫ್ ಮಿನಿಸ್ಟರ್ ಮಾಸ್ಟರ್ ಕೂಡ ಹೇಳಿದ್ರು, ಆ ಲ್ಯಾಂಡನ್ನು ನಾವು ಒಂದು ಭೂಮಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ಆ ಭೂಮಿಯಲ್ಲಿ ಸ್ವಲ್ಪ ಕೋರ್ಟ್ ಆರ್ಡರ್ ಆಗಿದೆ. ಕೋರ್ಟ್ ಆರ್ಡರ್ ಆಗಿದೆ. ಕೋರ್ಟ್ ಆರ್ಡರ್ ಬಗ್ಗೆ ನಾನು ಭೂಮಿ ಅಂತ ನಾವು ಸ್ಟಾರ್ಟಪ್ ಆಗಿ ಏನು ಮಾಡ್ತೀವಿ? ಈಗ ಕೇಳಿ, ಈಗ ಹುಬ್ಳಿ ನಾನು ಅದು ಪ್ರಮುಖವಾದ ವಿಚಾರ ನಾವು ಹೇಳಿದ್ರು. ಈಗ ಬೆಂಗಳೂರಿಂದ ಹುಬ್ಳಿಗೆ ಬರುವಾಗ ಒಂದು ಹುಬ್ಳಿ ಮತ್ತು ಬೆಳಗಾವಿ ಒಂದು ಕಡೆ ಎರಡು ಕಡೆ ಸ್ವಲ್ಪ ಅಲೈನ್ಮೆಂಟ್ ಸಮಸ್ಯೆಗಳು, ಲ್ಯಾಂಡ್ ಎಕ್ವಿಷನ್ ಸಮಸ್ಯೆನ ಅಲೈನ್ಮೆಂಟ್ ಚೇಂಜ್ ಮಾಡಬೇಕು ಅಂತೇಳಿ. ಯೂಶಲಿ ರೈಲ್ವೇಸ್ನವರು ಅಷ್ಟು ಅಲೈನ್ಮೆಂಟ್ ಚೇಂಜ್ ಮಾಡುವಂಥದ್ದು ಒಪ್ಪೋದಿಲ್ಲ. ನಾನು ಒಂದು 4-5 ದಿವಸ ಇದ್ದರೆ ಇದನ್ನು ರಿವ್ಯೂ ಮಾಡಿದ್ದೀನಿ. ಅದು ರಿವ್ಯೂ ಮಾಡಿ ಸಂಬಂಧಿಸಿದ ಆ ಭಾಗದ ಶಾಸಕರು ಸಚಿವರನ್ನ ಕರೆದು ನಾವು ಸಭೆ ಮಾಡಿ ಇದನ್ನು ರೈಲ್ವೆ ಜೊತೆ ಸಭೆ ಮಾಡಿ ನಮ್ಮ ಅಧಿಕಾರಿಗಳು ಐಡೆಂಟಿಟಿ ಎಲ್ಲ ಕೂಡಿ ಅದನ್ನ ಕೆರೈನಲ್ಲಿ ಬರ್ತದೆ, ಕೆರೈನಲ್ಲಿ ಬರೋದನ್ನು ನಾವು ಬಗೆಹರಿಸಿ ಸೂಕ್ತವಾದಂಥ ಟೆಕ್ನಿಕಲ್ ಇದಕ್ಕೆ ಕಾಂಪ್ರಮೈಸ್ ಮಾಡ್ತೀವಿ. ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತಂದರೆ, ಇವತ್ತು ಬೆಂಗಳೂರು ಟು ಹುಬ್ಳಿ 3 hours ಮತ್ತು ಬೆಳಗಾವಿ 2 hours. ಅಂದರೆ ಬೆಂಗಳೂರು ಟು ಬೆಳಗಾವಿ ಅನ್ನಿಸ್ಮಟ್ಟಿಗೆ ಒಂದು ಸುಮಾರು 5 ಗಂಟೆ ಸಮಯ ಕಡಿಮೆ ಆಗ್ತದೆ. ಅದೇ ರೀತಿ ವಿಜಯಪುರ ಮತ್ತು ಬೆಂಗಳೂರು, ಗದಗ ಮತ್ತು ಬೈಪಾಸ್ ತಾವು ತಿಳಿಸ್ಬೋದ್ರೆ ಅದು ಕೂಡ ಸುಮಾರು 3-4 ತಾಸು ಕಡಿಮೆ ಆಗ್ತದೆ. ಇದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಭಾಳ ಜನ ಮೊನ್ನೆ ನಮ್ಮ ಮೀಟಿಂಗ್ 4 ದಿವಸದಿಂದ ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ನಲ್ಲೂ ಕೂಡ ಸಂಬಂಧಿಸಿದ ಶಾಸಕರನ್ನ ಹಾಗೂ ಸಚಿವರನ್ನ ಎಲ್ಲರೂ ಮೀಟಿಂಗ್ ಮಾಡಿಸಿ ರಿಸಾಲ್ವ್ ಮಾಡಿದರೆ ಮಾಡ್ತೇವೆ. ರಿಸಾಲ್ವ್ ಮಾಡಿ ಈ 5 ಗಂಟೆಗಳ ಕಾಲ ಮತ್ತು ಬೆಳಗಾವಿ ಮತ್ತು ಹುಬ್ಳಿಗೆ ಈ ರೈಲ್ವೆ ಸಂಚಾರ ಇದು ಟೈಮ್ ಕಡಿಮೆ ಆಗುತ್ತೆ, ಭಾಳ ಅನುಕೂಲ ಆಗ್ತದೆ. ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಅಕ್ವಿಸಿಷನ್ ನಿಂತಿದ್ರಿಂದ ಅದು ಸಮಸ್ಯೆ ಆಗಿದೆ. ನಾನೇ ರಿವ್ಯೂ ಮಾಡಿದ್ದೀನಿ. ಇದು ಅಲೈನ್ಮೆಂಟ್ ಪ್ರಾಬ್ಲಮ್ ನನ್ನ ಕಡೆ ನಾನು ಇದಕ್ಕಿಂತ ಜಾಸ್ತಿ ಮಾಹಿತಿಯನ್ನು ಹೇಳೋದ್ರಿಂದ ನಾನು ನಾನು ಸಂಬಂಧಿಸಿದ ಶಾಸಕರನ್ನ ಸಚಿವರನ್ನು ಮಾತನಾಡಿದ್ರೆ ಮಾಡ್ತೀನಿ. ನಾಟ್ ಅ ಕ್ವಶನ್ ಆಫ್ ಸ್ಮಾಲ್ ಒನ್, ದಟ್ ಇಸ್ ದ ಇಶ್ಯೂ ಆಫ್ ಅಲ್ಲಿಯ ಜನರು ಅಲೈನ್ಮೆಂಟ್ ಚೇಂಜ್ ಮಾಡಿ ಕಟ್ಟಿದ್ದಾರೆ. ಅಲೈನ್ಮೆಂಟ್ ಚೇಂಜ್ ಮಾಡಿದೆ ಐ ಕ್ಯಾನ್ ಆನ್ಸರ್ ಒಬ್ಬರನ್ನ ನಿಮ್ಗೆ ಹೇಳ್ತಾರಲ್ಲ ಅಲೈನ್ಮೆಂಟ್ ಚೇಂಜ್ ಮಾಡಿ ಅಂತೇಳಿ. ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಹೋಗಿದೆ, ಕೆಳಗೆ ಎಕ್ವಿಷನ್ ಮಾಡಿಲ್ಲ ಅಂತಲ್ಲ, ಅಲೈನ್ಮೆಂಟ್ ಬದಲಾವಣೆ ಕೇಳ್ತಾ ಇದ್ದಾರೆ. ರೈಲ್ವೆ ಅಲೈನ್ಮೆಂಟ್ ನಾವು ಕೊಡಿದ್ರು. ಅದಕ್ಕೆ ಅಲ್ಲಿ ಶಾಸಕರನ್ನ ಆ ಜನರಿಗೆ ಒಪ್ಪಿಸಲಿಕ್ಕೆ ಶಾಸಕರನ್ನ ಮತ್ತು ಸಚಿವರನ್ನ ಮೊನ್ನೆ 4-5 ದಿವಸಕ್ಕೆ ಮೀಟಿಂಗ್ ಮಾಡಿದ್ರು. ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಅಲೈನ್ಮೆಂಟ್ ಸಮಸ್ಯೆ. ಬಾಕಿ ಜಮೀನಿನ ಮಾಡಿ ಈಗ ಪ್ರೋಗ್ರೆಸ್ ರೆಸ್ಟ್ ಆಫ್ ದ ಲ್ಯಾಂಡ್ ಈಗ ಆನ್ಸರ್ ಮಾಡಾಕಿರ್ತದ ನೀವು ಪ್ಲೀಸ್ ಅವ್ರ ಆನ್ಸರ್ ಒಂದು ನಿಮಿಷ ಪ್ಲೀಸ್. ಅವ್ರು ಕೇಳ್ತಾ ಇದ್ದಾರೆ. ಎಲ್ಲ ಕಡೆಗೂ ನಾವು ಕೆರೈಟ್ ಮನೆ ರಿವ್ಯೂ ಮಾಡಿದ್ದೀವಿ. ಲ್ಯಾಂಡ್ ಎಕ್ವಿಷನ್ ಇದನ್ನ ವೆರಿ ಫುಲ್ ಸ್ಪೀಡ್. ಲ್ಯಾಂಡ್ ಎಕ್ವಿಷನ್ ಯಾವುದೂ ಕೂಡ ಸಮಸ್ಯೆ ಇಲ್ಲ. ಈ ಲೈಫ್ನಲ್ಲಿ ಕೂಡ
ಸಮಸ್ಯೆ ಬಂದಿದ್ದು ಅಲೈನ್ಮೆಂಟ್ 2 ಕಡೆ. ಆ 2 ಕಡೆ ಆಗಿದ್ದು ನಾವು ಶಿಶಿರ್ ಮಾಡಿದ್ರೆ 5 ಗಂಟೆಗಳ ಕಾಲ ದಿವಸ 3 ಗಂಟೆ ಕೊಡಿ 2 ಗಂಟೆಗೆ ಬೆಳಗಾವ್ 5 ಗಂಟೆಗಳ ಕಾಲ ಕಡಿಮೆ ಆಗ್ತದೆ. ಅದು ನೀವು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ ಅದು ಕೊಟ್ಟು ಕಳಿಸ್ತೀವಿ. ಆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ನಮಗೆ ನನಗೆ ಗೊತ್ತಿಲ್ಲ. ಅದು ಬಹುಶಃ ಲೋಕೋಪಯೋಗಿ ಸಚಿವರು ಕೇಳಿದ್ರೆ ರಿಂಗ್ ರೋಡಿಗೆ ನಾನು ಅದಕ್ಕೆ ನನ್ನ ವ್ಯಾಪ್ತಿಗೆ ಬರೋದಲ್ಲ. ಏನು ಅದು ಬಹುಶಃ ನಮಗೆ ರಿಂಗ್ ರೋಡಿಗೆ ಮಾಹಿತಿ ನಮ್ಮ ಲೋಕೋಪಯೋಗಿ ಸಚಿವರು ಸಚಿವ ಜಾರಕಿಹೊಳಿ ಹೇಳಿದ್ರೆ ನಾನು ಕೇಳ್ಕೊಂಡು ಕೂಡ ನಾನು ಕೊಡ್ತೀನಿ. ಹೊಸ ಕೈಗಾರಿಕೆಗಳ ಸ್ಥಾಪನೆ ವಿಚಾರದಲ್ಲಿ ಬೆಂಗಳೂರು ಬಿಟ್ಟರೆ ತುಮಕೂರು ಬಿಟ್ಟರೆ ಮಂಡ್ಯ ಒಬ್ಬರೇ ಕೇಳ್ತಾ ಇದ್ದಾರೆ. ಈ ಹೊಸ ಕೈಗಾರಿಕೆಗಳ ವಿಚಾರ ಸ್ಥಾಪನೆ ವಿಚಾರದಲ್ಲಿ ಬೆಂಗಳೂರು ಬಿಟ್ಟರೆ ತುಮಕೂರು ಬಿಟ್ಟರೆ ಮಂಡ್ಯ ಆ ಭಾಗಕ್ಕೆ ಕಾಣ್ತದ ಅಂತ ಇದಕ್ಕೆ ದೇವರಾಜರು ಒಂದು ಇಂಗಾಲ ಸಾರಿಗೆ ಕೊಟ್ಟದನ್ನು ಬಿಟ್ಟರೆ ಬೇರೆ ಯಾವ ಸರ್ಕಾರಗಳು ಕೂಡ ಬೇರೆ ಯಾವ ಮುಖ್ಯಮಂತ್ರಿಗಳು ಕೂಡ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಕೈಗಾರಿಕೆಗಳನ್ನು ಶಿಫ್ಟ್ ಮಾಡಬೇಕು ಅನ್ನುವಂಥ ಆಲೋಚನೆ ಬರುವುದಿಲ್ಲ ಅಥವಾ ಬೇಕಂತ ಉದ್ದೇಶಪೂರ್ವಕವಾಗಿ ಈ ಭಾಗಕ್ಕೆ ಅನ್ಯಾಯ ಮಾಡಬೇಕನ್ನುವಂಥ ನಿಮಗೆ ಉದ್ದೇಶಿದೆಯಾ? ನಾನು ಉತ್ತರ ಕರ್ನಾಟಕ ಈಗ ಸರ್ಕಾರಗಳು ಉದ್ದಿಮೆ ಸ್ಥಾಪನೆ ಮಾಡ್ತಾರೆ. ಅದು ಹಳೆ ಕಾಲ.